ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬೇಟೆ ಆಡೋಕೆ ಹೋಗಿದ್ದ ಬೇಟೆಗಾರನೇ ಬೇಟೆಗೆ ಬಲಿಯಾಗಿದ್ದನ್ನ ನೀವೆಲ್ಲಾದ್ರೂ ಕೇಳಿದೀರಾ? ಭಾರತೀಯ ರಾಜಕಾರಣದಲ್ಲಿ ಮೋದಿ ಇದನ್ನ ಮಾಡಿ ತೋರಿಸಿದ್ದಾರೆ. 2024ರ ಎಲೆಕ್ಷನ್ ನಲ್ಲಿ ಮೋದಿನ ಬೇಟೆಯಾಡ್ಬಿಟ್ವಿ. 303 ಸೀಟ್ಗಳಿಂದ 240ಕ್ಕೆ ಇಳಿಸ್ಬಿಟ್ವಿ. ಮೋದಿಯ ಆತ್ಮವಿಶ್ವಾಸನ ಚೂರು ಚೂರು ಮಾಡ್ಬಿಟ್ವಿ. ಇನ್ನು ಮೋದಿ NDA ಅಂಗಪಕ್ಷಗಳ ಕೈಗೊಂಬೆಯಾಗಿರ್ತಾರೆ ಅಂತೆಲ್ಲ ಅಗಲುಗನಸು ಕಾಣ್ತಾ ಇದ್ವು ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟ. ಆದ್ರೆ ಆಗ್ತಾ ಇರೋದೇನು ಎಲ್ಲ ಉಲ್ಟಾ. ಇದು ಏನಾಯ್ತು, ಏಕಾಯ್ತು, ಹೆಂಗಾಯ್ತು, ಯಾರಿಂದಾಯ್ತು, ಹೇಗಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಎಲ್ಲ ಆಗೋಗ್ಬಿಟ್ಟಿದೆ. ಒಂದು ಅರ್ಥ ಆಗ್ತಾ ಇಲ್ಲ ಇಂಡಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಅದಕ್ಕೆ ಹೇಳೋದು ಮೋದಿಗೆ ರಾಜಕೀಯದಲ್ಲಿ ಚಾಣಕ್ಯನಿಗೆ ಚಾಣಕ್ಯ ಅಂತ. ಹೊಡೆತದ ಮೇಲೆ ಹೊಡೆತ ಕೊಡ್ತಾ ಇದ್ದಾರೆ ಇಂಡಿ ಮೈತ್ರಿಕೂಟಕ್ಕೆ. ಯಾರ ಸಹಾಯ ಪಡೆದು ಮೋದಿ ಅವರನ್ನ ಬೇಟೆ ಆಡ್ಬಿಡ್ತೇವೆ 2024ರ ಎಲೆಕ್ಷನ್ ಅಲ್ಲಿ ಅಂತ ಕೊಂಚವಾಗಿ ಕಾದು ಕುಳಿತಿದ್ರು ಆ ಇಬ್ಬರು ಬೇಟೆಗಾರರನ್ನ ಮೋದಿ ಬೇಟೆಯಾಡ್ಬಿಟ್ಟಿದ್ದಾರೆ. ಒಂದು ಹಿಂಡನ್ಬರ್ಗ್ ಅನ್ನುವ ಕಂಪನಿ, ಇನ್ನೊಬ್ರು ನ್ಯೂಯಾರ್ಕ್ ನ ಕೋರ್ಟ್ ನಲ್ಲಿ ಅಟಾರ್ನಿ ಆಗಿದ್ದವರು. ಈ ಇಬ್ಬರ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂದ್ರೆ ಅಮೆರಿಕ ಬಿಟ್ಟು ಓಡಿ ಹೋದ್ರು ಯಾವುದೇ ಅನುಮಾನಗಳಿಲ್ಲ. ನಿಮ್ಗೆಲ್ಲ ಗೊತ್ತೇ ಇದೆ, ಹಿಂಡನ್ಬರ್ಗ್ ಒಂದು ಅಜೆಂಡಾ ಆಧಾರಿತ ಕಂಪನಿ. ಅದರ ರಿಪೋರ್ಟ್ ಆಧಾರವಾಗಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ದೇಶದ ಒಂದು ಕಂಪನಿಯ ಮೇಲೆ ಎರಡೆರಡು ಬಾರಿ ವಾಗ್ದಾಳಿ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು. 2023 ಜನವರಿನಲ್ಲಿ ಒಮ್ಮೆ ಅಟ್ಯಾಕ್ ಮಾಡಿದ್ದು, 2024ರ ಪ್ರಾರಂಭದಲ್ಲಿ ಸೆಬಿ ಚೇರ್ಮನ್ ರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು ರಾಹುಲ್ ಗಾಂಧಿ. ಇದಕ್ಕೆ ಕಾರಣ ಹಿಂಡನ್ಬರ್ಗ್ ರಿಪೋರ್ಟ್. ಹಿಂಡನ್ಬರ್ಗ್ ಏನು ಅಸಲಿಗೆ ಇದು ಒಂದು ಶಾರ್ಟ್ ಸೆಲ್ಲಿಂಗ್ ಕಂಪನಿ. ವಿಶ್ವದ ನಾನಾ ಕಂಪನಿಗಳ ಶೇರ್ ಪ್ರೈಸ್ ಗಳನ್ನ ಬೀಳಿಸಿ ಅದರಿಂದ ಲಾಭ ಮಾಡ್ಕೊಳ್ಳೋದು. ಇಂತಹ ಹಿಂಡನ್ಬರ್ಗ್ ಸಂಬಂಧ ಜಾರ್ಜ್ ಸೊರೋಸ್ ಜೊತೆಗೆ ಇತ್ತು ಅನ್ನೋದು ಪಟಾಬಯಲಾಗೋಗಿರೋದು. ಇಂತಹ ಕಂಪನಿ ಕೊಟ್ಟ ರಿಪೋರ್ಟ್ ನ ಹಿಡ್ಕೊಂಡು JPC ರಚನೆ ಮಾಡ್ಬೇಕು ಅಂತ ಕೂತಿತ್ತು ಪ್ರತಿಪಕ್ಷ. ಅದಾನಿ ಮತ್ತು ಮೋದಿಗೂ ಇಲ್ಲದೆ ಇರುವ ಲಿಂಕ್ ಅನ್ನು ಸೃಷ್ಟಿ ಮಾಡಿ ಭ್ರಮೆ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ರು ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟ. ಈ ವಿಚಾರ ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿತ್ತು. ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಮಾಡಿ ಅದಾನಿ ಕಂಪನಿಯ ವಿಚಾರಣೆ ನಡೆಸಿತ್ತು. ಅಲ್ಲೂ ಏನು ಸಿಗ್ಲಿಲ್ಲ. ಸೆಬಿ ಚೇರ್ಮನ್ ವಿಚಾರದಲ್ಲೂ ಸಹ ವಿಚಾರಣೆ ನಡೆಸಿತು ಸುಪ್ರೀಂ ಕೋರ್ಟ್. ಅಲ್ಲೂ ಏನು ಸಿಗ್ಲಿಲ್ಲ. ಅಂದ್ರೆ ಎಷ್ಟರ ಮಟ್ಟಿಗೆ ಫೇಕ್ ಅಲಿಗೇಷನ್ಸ್ ನ ಮಾಡ್ತಾ ಇರ್ತಾರೆ ನೋಡಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರು. ಅದಾನಿ ಅವರಿಗೆ ಎಷ್ಟು ಲಾಸ್ ಆಯ್ತು ಅನ್ನೋ ವಿಚಾರ ಇಲ್ಲಿ ದೊಡ್ಡದಲ್ಲ. ಆದ್ರೆ ಬಡವರು ತಮ್ಮ ಶ್ರಮ ವಹಿಸಿದ 10,000, 15,000, 20,000 ದುಡ್ಡನ್ನ ಹಾಕಿ ಕಳ್ಕೊಂಡಿರ್ತಾರಲ್ಲ, ಅವರ ಕಷ್ಟ ಕೇಳೋರು ಯಾರು? ಅದನ್ನ ತುಂಬಿಕೊಡ್ತಾರ ಕಾಂಗ್ರೆಸ್ನವರು. ಅವರದ್ದೇ ಮಿತ್ರ ಪಕ್ಷಗಳಾಗಿರುವ ಆಮ್ ಆದ್ಮಿ ಪಕ್ಷ, TMC, SP ಇವ್ರು ಯಾರು ಅದಾನಿ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಇದು ಜನಸಾಮಾನ್ಯರ ಸಮಸ್ಯೆ ಅಲ್ಲ. ನಾವು ಸಂಸತ್ನಲ್ಲಿ ಎತ್ತಬೇಕಾಗಿರೋದು ಜನಸಾಮಾನ್ಯರ ಪರ ಪ್ರಶ್ನೆಗಳನ್ನ. ಅದಾನಿ ಅಂಬಾನಿ ಅನ್ನೋದನ್ನ ಬಿಟ್ಟು ಬಿಡಿ ಅಂತ ರಾಹುಲ್ ಗಾಂಧಿಗೆ ಹೇಳಿದ್ರು ಸಹ ಹಠ ಎಲ್ಲಿ ಬಿಡ್ತಾರೆ ರಾಹುಲ್ ಗಾಂಧಿ. ನ್ಯೂಯಾರ್ಕ್ ಕೋರ್ಟಿನ ಅಟಾರ್ನಿ ಅದಾನಿ ಮೇಲೆ ಆರೋಪ ಮಾಡಿದ್ರು. ಏನು, ಅಮೆರಿಕದಲ್ಲಿ ಎನರ್ಜಿ ಸೆಕ್ಟರ್ ನಲ್ಲಿ ಕಾಂಟ್ರಾಕ್ಟ್ ಪಡೆಯೋದಿಕ್ಕೆ ಭಾರತದ ನಾಯಕರಿಗೆ ಮತ್ತು ಅಧಿಕಾರಿಗಳಿಗೆ ಅದಾನಿ ಲಂಚ ಕೊಟ್ಟಿದ್ದಾರೆ ಅಂತ. ಈ ಆಧಾರದಲ್ಲೂ ಏನೂ ಸತ್ಯ ಇರಲಿಲ್ಲ. ಯಾವಾಗ ಟ್ರಂಪ್ ಕಮ್ ಬ್ಯಾಕ್ ಆಗುತ್ತೆ ಅಂತ ಗೊತ್ತಾಯ್ತೋ ಅದಾನಿ ಮೇಲೆ ಈ ಆರೋಪ ಮಾಡಿದಂತಹ ನ್ಯೂಯಾರ್ಕ್ ನ ಅಟಾರ್ನಿ ರಾಜೀನಾಮೆ ಕೊಟ್ಟಾಗಿದೆ. ಹಿಂಡನ್ಬರ್ಗ್ ಸಹ ಟ್ರಂಪ್ ಬರೋದಕ್ಕೂ ಮುಂಚೆ ತಮ್ಮ ದುಕಾನ್ ಬಂದ್ ಮಾಡಿಕೊಂಡು ಅಮೆರಿಕ ಬಿಡುವ ತಯಾರಿನಲ್ಲಿದೆ. ಹಾಗಾಗಿ ನಾನು ಹೇಳಿದ್ದು, ಮೋದಿಯನ್ನು ಭೇಟಿಯಾಡೋದಕ್ಕೆ ಬಂದಂತಹ ಹಿಂಡನ್ಬರ್ಗ್ ಮತ್ತು ನ್ಯೂಯಾರ್ಕ್ ನ ಅಟಾರ್ನಿಯ ಕತೆ ಏನಾಗಿದೆ? ಅವರನ್ನೇ ಬೇಟೆಯಾಡಿ ಮುಗಿಸಿದ್ದಾರೆ ಮೋದಿ. ಈ ಘಟನಾವಳಿಗಳು ಮೋದಿ ಪರ ನಡೆಯೋದಕ್ಕೂ ಒಂದು ಕಾರಣ ಇದೆ. ಅಮೆರಿಕದ ರಿಪಬ್ಲಿಕನ್ ಪಾರ್ಟಿಯ ಸಂಸದರು ಪತ್ರ ಬರೆದಿದ್ರು ಹಿಂಡನ್ಬರ್ಗ್ನವರು ಮತ್ತು ಅಟಾರ್ನಿಯವರು ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಅದಾನಿ ವಿರುದ್ಧ. ಅದಕ್ಕೆ ಬೇಕಾದ ಎಲ್ಲ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿಡಿ, ನಾವು ಬಂದ ನಂತರ ತನಿಖೆ ಮಾಡ್ತೇವೆ. ಅದಾನಿ ತಪ್ಪು ಮಾಡಿದ್ರೆ ಅದಾನಿ ಜೈಲಿಗೆ ಹೋಗ್ಲಿ, ನೀವು ತಪ್ಪು ಮಾಡಿದ್ರೆ ನಿಮಗೆ ಜೈಲು ಶಿಕ್ಷೆ ಆಗ್ಲಿ. ಇದು ನೋಡಿ ಹಿಂಡನ್ಬರ್ಗ್ ಕಂಪನಿ ಬಾಗಿಲು ಮುಚ್ಚೋದಿಕ್ಕೆ ಅಟಾರ್ನಿ ರಾಜೀನಾಮೆ ಕೊಡೋದಿಕ್ಕೆ ಕಾರಣ. ಅದಾನಿ ನಿಜವಾಗ್ಲೂ ಭ್ರಷ್ಟಾಚಾರ ಮಾಡಿದ್ದೇ ಆಗಿದ್ರೆ, ಆರೋಪ ಮಾಡಿದವರ ಬಳಿ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇದ್ದಿದ್ದೇ ಆಗಿದ್ರೆ ಅಟಾರ್ನಿ ಅವ್ರು ಯಾಕೆ ರಾಜೀನಾಮೆ ಕೊಡ್ಬೇಕಾಗಿತ್ತು? ಹಿಂಡನ್ಬರ್ಗ್ ಕಂಪನಿ ಚಾಪೆ ತಿಂಬು ಸುತ್ಕೊಂಡು ದುಕಾನ್ ಬಂದ್ ಮಾಡ್ಕೊಂಡು ಯಾಕೆ ಹೋಗ್ಬೇಕಾಗಿತ್ತು? ಅದಾನಿ ತಪ್ಪು ಮಾಡಿದ್ರೆ ಹಾಕ್ಲಿ ಜೈಲಿಗೆ. ಇವರ ಅಜೆಂಡಾ ಅದಾನಿನ ಮುಂದಿಟ್ಕೊಂಡು ಮೋದಿನ ಹಣಿಯೋದು. ಹಿಂಡನ್ಬರ್ಗ್ ಕಂಪನಿ ಶಟ್ ಡೌನ್ ಆಗಿರುವ ಹಿನ್ನೆಲೆಯಲ್ಲಿ ಅವರ ರಿಪೋರ್ಟ್ ನ ನಾನು ಸಂಸತ್ನಲ್ಲಿ ತೋರಿಸಿ ತಪ್ಪು ಮಾಡದೆ, ಹಾಗೆ ಮಾಡಬಾರ್ದಾಗಿತ್ತು ಅಂತ ಒಪ್ಕೊಳ್ತಾರ ರಾಹುಲ್ ಗಾಂಧಿ ಈಗ್ಲಾದ್ರು? ಸ್ನೇಹಿತರೆ, ಈ ಹಿಂಡನ್ಬರ್ಗ್ ಅನ್ನೋದು ಪೂರ್ತಿ ಡಿಸೈನ್ ಮಾಡಿ ಅಖಾಡಕ್ಕಿಳಿಸಿತ್ತು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದು 2014ರಲ್ಲಿ. ಈ ಹಿಂಡನ್ಬರ್ಗ್ ಕಂಪನಿ ಸ್ಥಾಪನೆ ಆಗಿದ್ದು 2017ರಲ್ಲಿ. ಈಗ ಅಮೆರಿಕದಲ್ಲಿ ಮತ್ತೆ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಎಡಚರರ ಸಪೋರ್ಟ್ ಇರ್ತಕ್ಕಂತ ಹಿಂಡನ್ಬರ್ಗ್ ಕಂಪನಿ ಸಹಜವಾಗಿ ಬಾಗಿಲು ಮುಚ್ಚುತ್ತಾ ಇದೆ ಅವರು ಬರೋದಕ್ಕೂ ಮುಂಚೆ. ಹಾಗಾಗಿ ನಾನು ಹೇಳಿದ್ದು, ಇದು ಡಿಸೈನ್ ಮಾಡಿ ಕಟ್ಟಿದ್ದಂತಹ ಕಂಪನಿ ಕೇವಲ ಮೋದಿಯನ್ನು ಹಣಿಯೋದಕ್ಕೋಸ್ಕರ.
ಸ್ಪಷ್ಟ ಆಗುತ್ತೆ, ಪೂರ್ವ ನಿಯೋಜಿತ ಷಡ್ಯಂತ್ರ ಇದು. ಅಮೆರಿಕದಲ್ಲಿ ಟ್ರಂಪ್ ರನ್ನು ತುಳಿಯೋದು, ಭಾರತದಲ್ಲಿ ಮೋದಿಯವರನ್ನು ತುಳಿಯೋದಕ್ಕೆ. ಅಮೆರಿಕನ್ನರೇ ನಂಬದ ಹಿಂಡನ್ಬರ್ಗ್ ರಿಪೋರ್ಟ್, ಪ್ರಪಂಚದಲ್ಲಿ ಅದಕ್ಕೆ ವಿಶ್ವಾಸಾರ್ಹತೆನೇ ಇಲ್ಲದಂತಹ ರಿಪೋರ್ಟ್ ನ ರಾಹುಲ್ ಗಾಂಧಿ ಅವರು ಹೇಗೆ ನಂಬಿಬಿಟ್ರು? ಇದರ ಅರ್ಥ ಸ್ಪಷ್ಟ. ಆ ರಿಪೋರ್ಟ್ ಬಂದಿದ್ದೆ ರಾಹುಲ್ ಗಾಂಧಿ ಅವರನ್ನ ಸಪೋರ್ಟ್ ಮಾಡೋದಕ್ಕೆ, ಮೋದಿ ಅವರ ವಿರುದ್ಧವಾಗಿ. ಈಗ ನಿಮಗೆ ಅನ್ನಿಸತೊಡಗಿದೆ ಇದು ಮೋದಿ ವಿರುದ್ಧ ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ರಾಜಕೀಯ ಹೋರಾಟ ಅಂತ. ಇದಕ್ಕೂ ಮಿಗಿಲಾದ ಬಹುದೊಡ್ಡ ಕಾರಣ ಇದೆ, ಅದನ್ನ ಹೇಳ್ತೀನಿ ಕೇಳಿ. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಬಲಿಷ್ಠವಾಗಿ ಬೆಳೆಯಬೇಕಾದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯ ಅಭಿವೃದ್ಧಿ ಆಗ್ಬೇಕಾಗತ್ತೆ. ಅದಾನಿಯ ಕಂಪನಿಗಳೆಲ್ಲ ಕೆಲಸ ಮಾಡೋದೇ ಇನ್ಫ್ರಾಸ್ಟ್ರಕ್ಚರ್ ಮೇಲೆ. ರೋಡು, ರಸ್ತೆ, ಪಾರ್ಕು, ಪೋರ್ಟ್ಗಳು, ಬಂದರುಗಳ ನಿರ್ಮಾಣ, ಒಟ್ಟಾರೆಯಾಗಿ ಮೂಲ ಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲೇ ಅದಾನಿ ಕಂಪನಿಗಳು ಕೆಲಸ ಮಾಡೋದು. ಮತ್ತು ಅದಾನಿ ದೇಶದಲ್ಲಿ 2ನೇ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ. ಇವರ ಅಜೆಂಡಾ ಏನು? ಅದಾನಿಯ ಮೇಲೆ ಅಟ್ಯಾಕ್ ಮಾಡುವ ಮೂಲಕ ದೇಶದ ಮೂಲ ಸೌಕರ್ಯವನ್ನೇ ನಾಶಪಡಿಸೋದು. ಭಾರತ GDP ನಲ್ಲಿ ಏನು ಈಗ ತೀವ್ರವಾಗಿ ಬೆಳವಣಿಗೆ ಹೊಂದ್ತಾ ಇದೆ, ಆ ಚಿಗುರನ್ನೇ ಚೂಟಿ ಹಾಕೋದು. ಏನು ದುರಾದೃಷ್ಟ ನೋಡಿ, ಇಂತಹ ಕೆಲಸಕ್ಕೆ ಕೈ ಜೋಡಿಸಿದ್ರು ರಾಹುಲ್ ಗಾಂಧಿ ಅವರು. ಅಮೆರಿಕ ಮತ್ತು ಚೀನಾದಂತ ದೈತ್ಯ ರಾಷ್ಟ್ರಗಳು ಅಭಿವೃದ್ಧಿಯ ಪಥದಲ್ಲಿ ಓಡ್ತಾ ಇದ್ರೆ ಅದಕ್ಕೆ ಕಾರಣ ಇನ್ಫ್ರಾಸ್ಟ್ರಕ್ಚರ್. ಆ ಇನ್ಫ್ರಾಸ್ಟ್ರಕ್ಚರ್ ನ ಬೆಳವಣಿಗೆ ಮೋದಿ ಕಾಲದಲ್ಲಿ ಆಗ್ತಾ ಇದೆಯಲ್ಲ. ಮೋದಿ ಕಾಲದಲ್ಲಿ GDP ನಲ್ಲಿ ಸಿಕ್ಕಾಪಟ್ಟೆ ವೇಗ ಪಡೆದಿದೆಯಲ್ಲ ಭಾರತ. ಕೊರೋನಾದಂತ ಕಾಲದಲ್ಲೂ ಚೀನಾನ ಮೀರಿದ ಅಭಿವೃದ್ಧಿ ತೋರಿಸ್ತಲ್ಲ. ಇದೆಲ್ಲ ಆಗ್ತಾ ಇರೋದು ಮೋದಿಯ ಕಾಲಘಟ್ಟದಲ್ಲಿ. ಇದು ಕಾಂಗ್ರೆಸ್ನವರಿಗೆ ಮತ್ತು ಇಂಡಿ ಮೈತ್ರಿಕೂಟಕ್ಕೆ ಮೆಣಸಿನಕಾಯಿ ಇಟ್ಟಂಗ ಆಗ್ತಾ ಇರೋದು. ಎಲ್ಲಿ ಜಾಸ್ತಿ ನುಕ್ಸಾನ ಆಗುತ್ತೋ ಅಲ್ಲಿಗೆ ಹೊಡಿಬೇಕು. ಹಾಗಾಗಿ ಇವರು ಪಾಯಿಂಟ್ ಔಟ್ ಮಾಡಿದ್ದು ಭಾರತದ ಮೂಲ ಸೌಕರ್ಯವನ್ನ ಹಿಂಡನ್ಬರ್ಗ್ ರಿಪೋರ್ಟ್ ಮೂಲಕ ದಾಳಿನೂ ಮಾಡಿಬಿಟ್ರು. ಅದರಲ್ಲಿ ಸಾಕಷ್ಟು ಸಕ್ಸಸ್ ಆದ್ರೂ ದೇಶದ ಅರ್ಥವ್ಯವಸ್ಥೆಗೆ ಲಾಸ್ ಸಹ ಮಾಡಿದ್ರು. ಇದಿನ್ನು ಪ್ರಾರಂಭ. 2025ರಲ್ಲಿ ಟ್ರಂಪ್ ಮತ್ತು ಮೋದಿಯಿಂದ ದೊಡ್ಡ ದೊಡ್ಡ ಘೋಷಣೆಗಳಾಗೋದಿದೆ. ಯಾವ ಹಿಂಡನ್ಬರ್ಗ್ ರಿಪೋರ್ಟ್ ಇಟ್ಕೊಂಡು 2024ರಲ್ಲಿ ರಾಜಕೀಯದಲ್ಲಿ ಸುನಾಮಿನೇ ಏಳಿಸ್ಬಿಡ್ತೇನೆ ಅಂತ ಹೊರಟಿದ್ರಲ್ಲ ರಾಹುಲ್ ಗಾಂಧಿ. ಹೌದು, ಸುನಾಮಿ ಕಾಣ್ತಾ ಇದೆ. ಅದು ಎಲ್ಲಿ? ಅವರು ಕುಡಿಯೋ ಟೀ ಕಪ್ಪಲ್ಲಿ. ರಾಹುಲ್ರಿಗೆ ಇದರಿಂದ ರಾಜಕೀಯ ಲಾಭ ಸಿಗ್ಲಿಲ್ಲ, ವೋಟ್ಗಳು ಸಿಗ್ಲಿಲ್ಲ. ಬದಲಾಗಿ ಹರಿಯಾಣ ಮತ್ತು ಮಹಾರಾಷ್ಟ್ರದಂತಹ ದೊಡ್ಡ ರಾಜ್ಯಗಳಲ್ಲಿ ಹೀನಾಯ ಸೋಲು ಸಿಕ್ತು ನೋಡಿ. ಒಂದಂತೂ ಸ್ಪಷ್ಟ, 2025ರ ನಂತರ ಯಾವೆಲ್ಲ ವೋಕ್ ಎಲಿಮೆಂಟ್ಸ್ ಇದಾವೆ, ಆಂಟಿ ಹಿಂದೂ ಎಲಿಮೆಂಟ್ಸ್ ಇದಾವೆ, ಅವರಿಗೆ ಕೇಡುಗಾಲ ಶುರುವಾಗಿರೋದಂತೂ ಸ್ಪಷ್ಟ. ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇರಬಹುದು. ಅಂಗಪಕ್ಷಗಳು ಮೋದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದಾರೆ NDAನಲ್ಲಿ. ಈ ಹಿಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ಇಷ್ಟು ದೊಡ್ಡ ಬೆಂಬಲನ ಅಧಿಕಾರದಲ್ಲಿರೋ ಪಕ್ಷಕ್ಕೆ ಮಿತ್ರ ಪಕ್ಷಗಳು ನೀಡಿದ್ದನ್ನು ನೀವು ಎಲ್ಲಾದ್ರೂ ನೋಡಿದೀರಾ? ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು ಮೋದಿಗೆ ಬಹುಮತದ ನಂಬರ್ ಮ್ಯಾಟ್ರೇ ಆಗಲ್ಲ. ಹಾಗಾಗಿ NDA ಮಿತ್ರ ಪಕ್ಷಗಳಿಂದ ದೊಡ್ಡ ಮಟ್ಟದ ಬೆಂಬಲ ಸಿಗ್ತಾ ಇದೆ ಮೋದಿಗೆ. ಸಹಜವಾಗಿ ಚಂದ್ರಬಾಬು ನಾಯ್ಡುರಿಗಾಗ್ಲಿ ನಿತೀಶ್ ಕುಮಾರ್ರಿಗಾಗ್ಲಿ ಮೋದಿ ಪಾದ ಬಿಟ್ರೆ ಬೇರೆ ಗತಿನೇ ಇಲ್ಲ. 303ರಿಂದ 240ಕ್ಕೆ ನಾವು ಇಳಿಸಿದ್ರು ಮೋದಿನ ವೀಕ್ ಮಾಡೋ ಫಾರ್ಮುಲಾನ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಕನಲಿ ಕಂಗಾಲಾಗಿ ಹೋಗಿದ್ದಾರೆ ಕಾಂಗ್ರೆಸ್ನವರು ಮತ್ತು ಮಿತ್ರ ಪಕ್ಷ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.